ನಮಸ್ಕಾರ ಸ್ನೇಹಿತರೆ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜಿಂದ ಹೊಸ ನೋಟಿಸ್ನ ಪ್ರಕಟಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಯಾವ ಜಾಬ್ ಇದೆ, ಏನು ಕ್ವಾಲಿಫಿಕೇಷನ್ನು, ಏನು ವಯೋಮಿತಿ, ಸೆಲೆಕ್ಷನ್ ಪ್ರೋಸೆಸ್ಸು, ಅಪ್ಲಿಕೇಶನ್ ಫೀಸ್ ಇದೆಲ್ಲ ಏನು, ಎಲ್ಲದ್ರ ಬಗ್ಗೆನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ ಅಂದರೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ. ಇದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇದೆಯಲ್ಲ, ಅದರ ಅಂಡರಲ್ಲೇ ಬರುತ್ತೆ. ಓಕೆನಾ? ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂದರೆ ಜಿಲ್ಲಾ ವ್ಯವಸ್ಥಾಪಕರು, ತಾಲೂಕ್ ಕಾರ್ಯಕ್ರಮ ನಿರ್ವಾಹಕರು ಮತ್ತು ಇನ್ನು ಹಲವಾರು ಹುದ್ದೆ ಇದೆ. ತಿಳಿಸ್ಕೊಡ್ತೀನಿ ಒಂದೊಂದಾಗಿ, ನೋಡ್ಕೊಳ್ಳಿ ಯಾವ್ದು ಅಂತ ಹೇಳಿ. ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂದರೆ ಜಿಲ್ಲಾ ವ್ಯವಸ್ಥಾಪಕ ಹುದ್ದೆ. ಇದರಲ್ಲಿ ಯಾವುದು ಅಂತ ನೋಡೋದಾದ್ರೆ ಇನ್ಸ್ಟಿಟ್ಯೂಷನಲ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಸೋಷಿಯಲ್ ಅಂಡ್ ಇನ್ಕ್ಲೂಷನ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್. ಓಕೆನಾ? ಸಾಮಾಜಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಸೇರ್ಪಡೆ ಇದೆಲ್ಲ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ ಹುದ್ದೆ ಖಾಲಿ ಇದೆ. ಮತ್ತೆ ಕ್ಲಸ್ಟರ್ ಸೂಪರ್ವೈಸರ್, ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯ ಹುದ್ದೆ ಖಾಲಿ ಇದೆ. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಹೇಳಿದ್ರೆ ತಾಲೂಕ್ ಕಾರ್ಯಕ್ರಮ ನಿರ್ವಾಹಕ ಹುದ್ದೆ ಖಾಲಿ ಇದೆ. ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ ಇದು ಕೂಡ ಖಾಲಿ ಇದೆ. ಇದಿಷ್ಟು ಹುದ್ದೆ ಖಾಲಿ ಇದೆ. ಓಕೆನಾ? ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ ಇಲ್ಲಿ ಒಂದು ಹುದ್ದೆಗೆ ಮಾತ್ರ ವಯೋಮಿತಿಯ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ತಾಲೂಕ್ ಕಾರ್ಯಕ್ರಮ ನಿರ್ವಾಹಕ ಹುದ್ದೆ ಇದೆಯಲ್ಲ, ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್, ಅದಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅದು ಎಷ್ಟು ಅಂತ ಹೇಳಿದ್ರೆ 45 ವರ್ಷದ ತನಕ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಮಿನಿಮಮ್ ಎಲ್ಲದಕ್ಕೂ 18 ವರ್ಷನೇ. ಓಕೆನಾ? ಡಿಸ್ಟ್ರಿಕ್ಟ್ ಮ್ಯಾನೇಜರು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರು ಎಲ್ಲದಕ್ಕೂ ಮಿನಿಮಮ್ 18, ಬಟ್ ಮ್ಯಾಕ್ಸಿಮಮ್ ಯಾವುದಕ್ಕೂ ಮೆನ್ಷನ್ ಮಾಡಿಲ್ಲ. ಇದೊಂದಕ್ಕೆ ಮಾತ್ರ ಮೆನ್ಷನ್ ಮಾಡಿದ್ದಾರೆ, ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್. ಅಪ್ಲಿಕೇಶನ್ ಫೀಸ್ ಏನೂ ಇಲ್ಲ, ಅಪ್ಲಿಕೇಶನ್ ಉಚಿತವಾಗಿ ಹಾಕ್ಕೋಬೋದು. ನೀವೇನು ಅಮೌಂಟನ್ನು ಕೂಡ ಕಟ್ಟೋ ಅಗತ್ಯ ಇಲ್ಲ. ಓಕೆನಾ? ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್, ರಿಟರ್ನ್ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಇದಿಷ್ಟು ಇದರ ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಅಪ್ಲಿಕೇಶನ್ ಹೇಗೆ ಹಾಕೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನೀವು ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ನೋಟಿಫಿಕೇಷನ್ನ ಲಿಂಕ್ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ, ನಿಮ್ಮ ಎಜುಕೇಷನ್ ಏನಾಗಿದೆ, ಅದನ್ನೆಲ್ಲ ಮ್ಯಾಚ್ ಆಗುತ್ತಾ ಈ ಜಾಬಿಗೆ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕಾಗತ್ತೆ, ಆನ್ಲೈನ್ ಮೋಡ್ನಲ್ಲಿ ಹಾಕ್ಕೋಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೂ ಮುಂಚೆ ಇಮೇಲ್ ID, ಮೊಬೈಲ್ ನಂಬರು ಎಲ್ಲದನ್ನು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅಥವಾ ಮೊಬೈಲಲ್ಲಿ ಆನ್ಲೈನಿಂದ ಹಾಕೋದ್ರಿಂದ ಮೊಬೈಲಲ್ಲಿ ಒಂದು ಕಡೆ ಟೈಪ್ ಮಾಡಿ ಇಟ್ಕೊಳ್ಳಿ. ವಾಟ್ಸಪ್ಪಲ್ಲಿ ಯಾರಿಗಾರು ಸೆಂಡ್ ಮಾಡಿದ್ವಿ, ನಿಮಗೆ ಸೆಂಡ್ ಮಾಡ್ಕೋಬೋದು, ಅಲ್ಲಿಂದ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು. ಆ ಥರ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಕಮ್ಯುನಿಕೇಷನ್ ಪರ್ಪಸ್ಸಿಗೆ ಮೇಲ್ ID ಅಥವಾ ಮೊಬೈಲ್ ನಂಬರಿಂದನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಿ ಮೆನ್ಷನ್ ಮಾಡಿದ್ರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಈಗ ಸೆಲೆಕ್ಷನ್ ಆಗಿದ್ರೆ ಕಳಿಸ್ತಾರಲ್ವ ಮೇಲ್, ಅದು ಬರೋದಿಲ್ಲ, ತಪ್ಪಾಗತ್ತೆ. ಅದಕ್ಕೋಸ್ಕರ ಹೇಳಿದ್ದು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ID ಪ್ರೂಫಿಗೆ ಒಂದು ಡಾಕ್ಯುಮೆಂಟು, ಆಧಾರ್ ಕಾರ್ಡು, ಪಾನ್ ಕಾರ್ಡು ಯಾವುದಾದ್ರೂ ಆಗುತ್ತೆ, ವೋಟರ್ ID ಇದ್ರೂ ಆಗುತ್ತೆ. ನೆಕ್ಸ್ಟ್ ಏಜ್ ಪ್ರೂಫಿಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಳ್ಳಿ. ಓಕೆನಾ? ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡು ಎಲ್ಲ ಇಟ್ಕೊಳ್ಳಿ. ಮತ್ತು ರೆಸ್ಯೂಮ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಯಾವುದೇ ಜಾಬಿಗೆ ಹಾಕಬೇಕಾದ್ರೂ ಅಷ್ಟೇ, ಗೌರ್ಮೆಂಟ್ ಪ್ರೈವೇಟ್ ಆಗಿರಲಿ, ರೆಸ್ಯೂಮ್ನ ಯಾವತ್ತೂ ರೆಡಿ ಮಾಡಿ ಇಟ್ಕೊಂಡ್ರಿ ಜಾಬ್ ಹುಡುಕ್ತಾ ಇದ್ರೆ. ಯಾಕಂದರೆ ಯಾರೇ ಕೇಳಿದ್ರು ತಕ್ಷಣ ಕೊಡೋದಕ್ಕೆ ಬರುತ್ತೆ. ಮತ್ತು ಜಾಬಿಗೂ ಅಷ್ಟೇ, ಅಪ್ಲಿಕೇಶನ್ ಹಾಕೋದಕ್ಕೂ ಉಪಯೋಗ ಆಗುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನು ಒಂದು ಇಟ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಲಿಂಕ್ ಕೂಡ ತೋರಿಸ್ತೀನಿ. ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಲಿಂಕ್ ಎರಡನ್ನೂ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡೋದಕ್ಕೆ ಮುಂಚೆ ಡಾಕ್ಯುಮೆಂಟ್ಸ್ ಏನೇನು ಹೇಳಿದ್ನಲ್ಲ ಅದನ್ನು ಸ್ಕ್ಯಾನ್ ಕಾಪಿ ಇಟ್ಕೊಳ್ಳಿ. ಓಕೆನಾ? ಯಾಕಂದರೆ ಆನ್ಲೈನ್ ಮುಖಾಂತರ ಹಾಕಿರ್ಬೇಕಾದ್ರಿಂದ ನೀವು ಎಲ್ಲದೂ ಪ್ರಿಂಟ್ಔಟ್ ತಗೊಂಡಿದ್ರೆ ಅದು ಉಪಯೋಗ ಆಗಲ್ಲ. ಅದನ್ನು ನೀವು ಸ್ಕ್ಯಾನ್ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ನಲ್ಲಿ ಫೋಟೋ ತೊಗೊಳ್ಳಿ. ಬಟ್ ನಿಮಗೆ ಅದರ ನೆರಳು ಬೆಳಕು ಆ ಥರ ಎಲ್ಲ ಬಂದಿರಬಾರ್ದು. ಯಾಕಂದರೆ ಗ್ಲೇರ್ ಹೊಡಿತಾ ಇರುತ್ತೆ ಲೈಟಿಂಗಿಂದು. ಆ ಥರ ಇದ್ದರೆ, ಕಾಣಿಸ್ತಾ ಇದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಕಾಣೋ ಥರ ಇರಬೇಕಾಗತ್ತೆ. ಓಕೆನಾ? ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಫೋಟೋ. ಈ ಜಾಬಲ್ಲಿ
ಕೇಳಿಲ್ಲ ಅನ್ಸುತ್ತೆ. ಒಂದು ಪಾಸ್ಪೋರ್ಟ್ ಫೋಟೋನು ಮೊಬೈಲಲ್ಲಿ ಇಟ್ಕೊಂಡಿರಿ ಅಥವಾ ಕಂಪ್ಯೂಟರ್ ಹಾಕ್ತಿದ್ರೆ ಕಂಪ್ಯೂಟರ್ನಲ್ಲಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರು ಏನಾರ ಬಂದ್ರೆ ಅಂದರೆ ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಾದ್ಮೇಲೆ ಸಬ್ಮಿಟ್ ಬಟನ್ ಒತ್ತೀರಲ್ಲ, ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ಅಪ್ಲಿಕೇಶನ್ನು ರಿಕ್ವೆಸ್ಟ್ ನಂಬರು ಈ ಥರ ಏನಾರ ಬಂದರೆ ಅದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇನಾರ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ. ಓಪನ್ ಆಗಿದ್ದ ದಿನಾಂಕ 8 ಜನವರಿ 2025. ಕೊನೆಯ ದಿನಾಂಕ ಬಂದು 8 ಜನವರಿ ಅಲ್ಲ, ಸಾರಿ, ಇದು 11 ಜನವರಿ ಅಂತ ಹಾಕಿದ್ದಾರೆ ಅದರಲ್ಲಿ ನೋಟಿಫಿಕೇಶನಲ್ಲಿ. ಬಟ್ 11 ಜನವರಿಗೆ ಅಲ್ಲಿ ಓಪನ್ ಆಗಿರಲಿಲ್ಲ, ರೀಸೆಂಟಾಗಿ ಓಪನ್ ಆಗಿದೆ ಒಂದು ಫ್ಯೂ ಡೇಸ್ ಮುಂಚೆ. 31 ಜನವರಿ 2025ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ ಒಂದ್ಸಲ, ಓಕೆನಾ. ನೆಕ್ಸ್ಟು ಎಲ್ಲದಕ್ಕೂ ಅಷ್ಟೇ, ಎಲ್ಲ ಜಾಬಿಗೂ 31 ಜನವರಿ 2025 ಕೊನೆಯ ದಿನಾಂಕ ಆಗಿರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ನು ಮತ್ತು ಅಪ್ಲಿಕೇಶನ್ನು ಲಿಂಕ್ ಹೇಳಿದ್ನಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಎರಡಕ್ಕೂ ಒಂದೇ ಲಿಂಕ್ ಆಗಿರುತ್ತೆ. ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಇದೆ ನೋಡಿ, ನೀವು ಈ ಥರ ಒಂದು ಆ ಲಿಂಕ್ ಕೊಟ್ಟಿನಲ್ಲ ಅದನ್ನು ಓಪನ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಹುದ್ದೆ ಇದೆ, ಇಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಅಂತ. ಇಲ್ಲಿ ವೇವ್ ಆ್ಯಂಡ್ ಅಪ್ಲೈ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಟಿಫಿಕೇಶನ್ ತೋರಿಸೋದಕ್ಕೆ ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರಿನ ಸ್ಕ್ರೀನ್ಶಾಟ್ ತೋರಿಸಿದೆ ನೋಡಿ. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ತೋರಿಸುತ್ತೆ. ಇಲ್ಲಿ ನೀವು ಕ್ಲಿಕ್ ಇದೆಯಲ್ಲ ಇಲ್ಲಿ ಕೆಳಗಡೆ, ಇದನ್ನು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಕೋಬೋದು. ನಾನು ಅಪ್ಲಿಕೇಶನ್ ಹಾಕಿರೋದು ಡೆಮೋನ ವಿಡಿಯೋ ಮಾಡಿದ ಮುಂಚೆ ಅದರ ಲಿಂಕ್ ಕೊಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಐ ಬಟನ್ನಲ್ಲೂ ಕೊಟ್ಟಿರ್ತೀನಿ ಮೇಲ್ಗಡೆ. ಅಲ್ಲಿಂದ ಎಲ್ಲಿಂದ ಬೇಕಾದ್ರೂ ನೀವು ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಜಾಬ್ ಡೀಟೇಲ್ಸ್ ಇದೆ, ಫಾಸ್ಟ್ ಫಾರ್ವರ್ಡ್ ಮಾಡಿ ಅದಾದಮೇಲೆ ನೋಡ್ಕೊಳ್ಳಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಸಂಪೂರ್ಣವಾಗಿ ತೋರಿಸಿದ್ದೀನಿ, ಓಕೆನಾ. ಅಫಿಷಿಯಲ್ ವೆಬ್ಸೈಟ್ ಬೇಕು ಅಂದರೆ ksrlps.karnataka.gov.in ಇದೆರಡೂ ನಾನು ವಾಟ್ಸಾಪ್ ಚಾನಲ್ ಇದೆಯಲ್ಲ ಅದರಲ್ಲಿ ಕೊಟ್ಟಿರ್ತೀನಿ. ವಾಟ್ಸಾಪ್ ಚಾನಲ್ ಎಲ್ಲಿದೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಆ ಚಾನಲ್ನ ಜಾಯಿನ್ ಆಗಿ ನಿಮಗೆ ಪ್ರತಿ ದಿವಸದ ಅಪ್ಡೇಟ್ಸು ಎಲ್ಲ ಡೀಟೇಲ್ಸು ಸಿಗುತ್ತೆ, ಓಕೆನಾ. ಈ ಲಿಂಕ್ ಕೂಡ ಅಲ್ಲಿಂದನೇ ಸಿಗುತ್ತೆ. ಎಲ್ಲಿದೆ ಅಂತ ಕಮೆಂಟ್ ಮಾಡಿರ್ತಿರಲ್ಲ, ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ಜಾಯಿನ್ ಆಗೋದು ಮರಿಬೇಡಿ. ಉದ್ಯೋಗ ಸ್ಥಳ ಉಡುಪಿ ಕರ್ನಾಟಕ. ಉಡುಪಿಯಲ್ಲಿ ಬೇರೆ ಬೇರೆ ಕಡೆ ಇದೆ, ಉಡುಪಿ ತಾಲೂಕಲ್ಲೂ ಇದೆ, ಬ್ರಹ್ಮಾವರದಲ್ಲಿದೆ, ಮತ್ತು ಕಾಪು, ಕಾರ್ಕಳ, ಇದಿಷ್ಟು ಪ್ಲೇಸಲ್ಲಿ ಉಡುಪಿಯಲ್ಲಿ ಇರುತ್ತೆ, ಓಕೆನಾ. ನೆಕ್ಸ್ಟು ಇದು ಜಾಬ್ ಡೀಟೇಲ್ಸ್ ಇದನ್ನು ತೋರಿಸ್ದೆ. ನೋಟಿಫಿಕೇಶನ್ ಇಲ್ಲೇ ಈ ಥರ ಬರುತ್ತೆ, ಅದನ್ನಷ್ಟು ಓದ್ಕೊಳ್ಳಿ. ಅದಾದಮೇಲೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಹೋಗಿ. ಎಜುಕೇಷನ್ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ, ಮತ್ತು ಎಷ್ಟು ಹುದ್ದೆ ಯಾವ್ಯಾವುದು ಖಾಲಿ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಡಿಸ್ಟ್ರಿಕ್ಟ್ ಮ್ಯಾನೇಜರ್ 1 ಖಾಲಿ ಇದೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ ಹುದ್ದೆ 3, ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆ 1, ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ 2, ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ಸ್ 1 ಖಾಲಿ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗೆ PG ಇನ್ ಸೋಷಿಯಲ್ ಸೈನ್ಸು, ರೂರಲ್ ಡೆವಲಪ್ಮೆಂಟು, MSW, MBA ಅಥವಾ ಅಗ್ರಿಕಲ್ಚರಲ್ ಸೈನ್ಸ್ ಯಾವುದಾದ್ರೂ ಆಗಿರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈಕ್ವಲೆಂಟ್ ಡಿಸಿಪ್ಲಿನಲ್ಲಿ ಯಾವ್ದಾದ್ರು ಒಂದು ಡಿಗ್ರಿ ಆಗಿರಬೇಕಾಗತ್ತೆ PG, ಮತ್ತು 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ಗೆ MSc ಅಗ್ರಿಕಲ್ಚರ್ ಆಗಿದ್ದರೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. BSc ಅಗ್ರಿಕಲ್ಚರಲ್ ಆಗಿದ್ದರೆ 3 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇನ್ಯಾವುದೇ ಮಾಸ್ಟರ್ ಡಿಗ್ರಿ ಆಗಿದ್ದರೆ ನಿಮಗೆ ತಗೋತಾರೆ ಜಾಬಿಗೆ, ಬಟ್ 5 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅದೇ ಏನಾದರೂ ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಹುದ್ದೆಗೆ ಹಾಕಿದ್ರೆ ಏನು ಗ್ರ್ಯಾಜುಯೇಷನ್ ಮಾಡಿದ್ರೂ ಆಗುತ್ತೆ, ಆದರೆ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂದರೆ ತಾಲೂಕು ಪ್ರೋಗ್ರಾಮ್ ಅಂದರೆ ಕಾರ್ಯಕ್ರಮ ನಿರ್ವಾಹಕ ಹುದ್ದೆ ಇದೆಯಲ್ಲ, ಅದಕ್ಕೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿದ್ರೆ ಸಾಕು, 5 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇದರಲ್ಲಿ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಟೈಪ್ ಮಾಡೋದಕ್ಕೆ ಬರಬೇಕು ಕನ್ನಡ ಮತ್ತು ಇಂಗ್ಲಿಷ್, ಓಕೆನಾ. ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ಸ್ಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮತ್ತು 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನೋಟಿಫಿಕೇಶನ್ ನೋಡೋದು ಮರಿಬೇಡಿ ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ, ಓಕೆನಾ. ಮತ್ತು ಇನ್ನೂ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಜಾಬ್ ಜೊತೆ ಸಿಗೋಣ. ಬಾಯ್ ಬಾಯ್.